ಹಾಯ್ ಫ್ರೆಂಡ್ಸ್, ಇವತ್ತು ಬೆಟ್ಟದ ನೆಲ್ಲಿಕಾಯಿಂದ ಒಂದು ರಸಗುಲ್ಲ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ಈ ತರ ಒಂದು ಪಾತ್ರೆ ತಗೋಬೇಕು. ಅದನ್ನ ಸ್ಟವ್ ಮೇಲೆ ಇಟ್ಕೊಳ್ಳಿ. ಸ್ವಲ್ಪ ನೀರ್ ಹಾಕಿ ಅದ್ರ ಮೇಲೆ ಒಂದು ಈ ತರ ತೂತ್ ಪಾತ್ರೆ ಇಟ್ಕೊಳ್ಳಿ. ಅದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಒಂದು ಅರ್ಧ ಕೆಜಿ ಬೆಟ್ಟದ ನೆಲ್ಲಿಕಾಯಿ ಹಾಕೊಳ್ಳಿ. ಮುಚ್ಚಳ ಮುಚ್ಚಿ 10 ನಿಮಿಷ ಹಬೆನಲ್ಲೇ ಬೇಯಿಸ್ಕೋಬೇಕು. ನೋಡಿ, ನೀಟಾಗಿ ಬೆಂದಿರುತ್ತೆ. 10 ನಿಮಿಷ ಆದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ತರ ನೀಟಾಗಿ ಓಪನ್ ಆಗುತ್ತೆ, ನೆಲ್ಲಿಕಾಯಿ ಪೀಸ್ ಪೀಸ್ ಆಗುತ್ತೆ. ಪ್ಲೇಟ್ಗೆ ಹಾಕೊಳ್ಳಿ. ಅದರಲ್ಲಿರೋ ಬೀಜ ಎಲ್ಲ ತೆಗೀರಿ, ನೀಟಾಗಿ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ಇವಾಗ ಒಂದು ಗ್ಲಾಸ್ ಜಾರ್ ತಗೊಳ್ಳಿ. ಅದರಲ್ಲಿ ಸ್ವಲ್ಪ ನೆಲ್ಲಿಕಾಯಿ ಪೀಸ್ಗಳನ್ನ ಹಾಕೊಳ್ಳಿ. ಅದ್ರ ಮೇಲೆ 1 ಸ್ಪೂನ್ ಸಕ್ಕರೆ ಹಾಕೊಳ್ಳಿ. ಮತ್ತೆ ನೆಲ್ಲಿಕಾಯಿ ಪೀಸು, ಮತ್ತೆ ಸಕ್ಕರೆ. ಇದೇ ತರ ಮಾಡ್ಬೇಕು. ಮತ್ತೆ ಸ್ವಲ್ಪ ನೆಲ್ಲಿಕಾಯಿ, ಮತ್ತೆ ಸಕ್ಕರೆ. ಗ್ಲಾಸ್ ಫುಲ್ ಆದ್ಮೇಲೆ ಮುಚ್ಚಳ ಮುಚ್ಚಿ ಟೈಟಾಗಿ ಇದನ್ನ 4 ಅವರ್ ಇಟ್ರೆ ಆ ಸಕ್ಕರೆ ಎಲ್ಲ ನೀಟಾಗಿ ಕರಗಿ ನೆಲ್ಲಿಕಾಯಲ್ಲಿ ಸಕ್ಕರೆ ಎಲ್ಲ ಹಿಡ್ಕೊಳ್ಳುತ್ತೆ. ಬೇಕಾದ್ರೆ 4 ಅವರ್ ಆದ್ಮೇಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಬೋದು. ನೀವು ಇದನ್ನ ಸ್ಟೋರ್ ಮಾಡ್ಬೇಕು ಅಂದ್ರೆ ಇದನ್ನ ಬಿಸಿಲಲ್ಲಿ ಒಣಗಿಸಿ ಬೇಕಾದ್ರೆ ತಿನ್ಬೋದು. ಈ ನೆಲ್ಲಿಕಾಯಿ ಪೀಸ್ಗಳನ್ನ ಬಿಸಿಲಲ್ಲಿ 1-2 ದಿನ ಒಣಗಿಸಿದ್ರೆ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ಆರೋಗ್ಯಕ್ಕೂ ಸಿಕ್ಕಾಪಟ್ಟೆ ಒಳ್ಳೇದು. ರೆಸಿಪಿ ತುಂಬಾನೇ ಸಿಂಪಲ್ ಆಗಿದೆ. ಟ್ರೈ ಮಾಡಿ ಒಂದ್ಸಲಿ ಮನೆಯಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.